Hello, good morning students. Myself Shweta Naik, Assistant Professor and Head Government Home Science College for Women, Holenarsipura and Hassan District. So, today I am going to speak about children with sensory impairment. In that, we already had discussed children with visual impairments, and now we will move on to the children with auditory impairment. So ನಾವು ದೃಷ್ಟಿಹೀನತೆ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇವತ್ತು ನಾವು ಶ್ರವಣ ದೋಷದ ಬಗ್ಗೆ ಸ್ಟಡಿ ಮಾಡೋಣ. ಸೊ ಹಿಯರಿಂಗ್ ಇಂಪೇರ್ಮೆಂಟ್ ಅಂದರೆ it is a generic term indicating a hearing disability which may range in severity from mild to profound. It includes the subtest of deaf and hard of hearing. ಸೊ ಈ ಹಿಯರಿಂಗ್ ಇಂಪೇರ್ಮೆಂಟ್ ಶ್ರವಣ ದೋಷ ಅಂತಂದರೆ ಇದು ಒಂದು ಶ್ರವಣ ದೋಷವನ್ನು ಸೂಚಿಸುವ ಒಂದು ಸಾಮಾನ್ಯ ಪದ. ಆಮೇಲೆ ಇದು ಒಂದು ಸೌಮ್ಯ ದಿಂದ ತೀವ್ರತೆಯ ಲೆವೆಲನ್ನು ಹೊಂದಿರುವಂತಹ ಕಿವಿಡುತನ ಅಂತ ಹೇಳಬಹುದು. ಇದರಲ್ಲಿ ಉಪಭಾಗಗಳು ಇದ್ದಾವೆ. ಅದು ಯಾವ್ಯಾವು ಅಂತಂದರೆ ಡೆಫ್ ಅಂದರೆ ಕಿವುಡು, ಆಮೇಲೆ ಹಾರ್ಡ್ ಆಫ್ ಹಿಯರಿಂಗ್ ಅಂತಂದರೆ ಕಡಿಮೆ ಕೇಳಿಸುವಿಕೆ ಅಂತ ಹೇಳ್ಬೋದು. ಸೊ ದ ಡೆಫ್, ದೋಸ್ ಇನ್ ಹೂಮ್ ದ ಸೆನ್ಸ್ ಆಫ್ ಹಿಯರಿಂಗ್ ಈಸ್ ನಾನ್ ಫಂಕ್ಷನಲ್ ಫಾರ್ ದ ಆರ್ಡಿನರಿ ಪರ್ಪಸ್ ಆಫ್ ದ ಲೈಫ್. ಸೊ ಈ ಕಿವುಡ್ರು ಅಂತ ನಾವೇನು ಮೆನ್ಷನ್ ಮಾಡ್ತೀವಿ, ಸೊ ಅದರ ಅರ್ಥ ಏನು ಅಂತಂದರೆ ಜೀವನದ ಸಾಮಾನ್ಯ ಉದ್ದೇಶಗಳಿಗಾಗಿ ಶ್ರವಣದ ಅರ್ಥವು ಅಥವಾ ಶ್ರವಣದ ಶಕ್ತಿಯು ಕಾರ್ಯನಿರ್ವಹಿಸುತ್ತಿರಲ್ಲ. ಸೊ ಅಂಥವರಿಗೆ ನಾವು ಡೆಫ್ ಅಂತ ಕರಿತೀವಿ. ದೆನ್ ದ ಹಾರ್ಡ್ ಆಫ್ ಹಿಯರಿಂಗ್, ದೋಸ್ ಇನ್ ಹೂಮ್ ದ ಸೆನ್ಸ್ ಆಫ್ ಹಿಯರಿಂಗ್ ಆಲ್ದೋ ಡಿಫೆಕ್ಟಿವ್ ಈಸ್ ಫಂಕ್ಷನಲ್ ವಿತ್ ಆರ್ ವಿತೌಟ್ ಅ ಹಿಯರಿಂಗ್ ಏಡ್. ಸೊ ಶ್ರವಣ ಕಠಿಣತೆ ಅಂತ ಹೇಳ್ಬೋದು ಹಾರ್ಡ್ ಆಫ್ ಹಿಯರಿಂಗ್. ಸೊ ವಾಟ್ ಈಸ್ ಶ್ರವಣ ಕಠಿಣತೆ ಅಂತ ಅಂದರೆ ಈ ಶ್ರವಣದ ಅರ್ಥವು ದೋಷಯುಕ್ತವಾಗಿದ್ದರೂ ಸಹ ಶ್ರವಣದ ಸಹಾಯದಿಂದ ಅಥವಾ ಬೇರೆ ಈ ಏಡ್ಗಳ ಸಹಾಯದಿಂದ ಸ್ವಲ್ಪ ಮಟ್ಟಿಗೆ ಕೇಳಿಸ್ಕೊಳ್ಳೋ ಅಂತಹ ಕೆಪಾಸಿಟಿ ಇರೋರಿಗೆ ನಾವು ಹಾರ್ಡ್ ಆಫ್ ಹಿಯರಿಂಗ್ ಅಂತ ಕರಿತೀವಿ. ದೆನ್ ಲೆಟ್ ಅಸ್ ಸಿ ದ ಡೆಫಿನಿಷನ್. So deaf, a string define the child who is born with a little or no hearing or who has suffered the loss of early in infancy before speech and language pattern are acquired is said to be deaf. Prelingual deafness ಅಂತ ಕರಿತೀವಿ. ಸೊ ಡೆಫ್ ಅಂತ ನಾವು ಯಾರಿಗೆ ಕರಿತೀವಿ ಅಂತಂದರೆ ಕಿವುಡ ಅಂತ ಯಾರಿಗೆ ಕರಿತೀವಿ ಅಂದರೆ ಸ್ಟ್ರಿಂಗ್ ಏನು ಹೇಳ್ತಾರೆ ಅಂತಂದರೆ ಕಡಿಮೆ ಅಥವಾ ಶ್ರವಣವಿಲ್ಲದೆ ಜನಿಸಿದ ಮಗು ಅದು ಯಾವುದೇ ಒಂದು ಭಾಷೆಯನ್ನು ಕಲೀಲಿಕ್ಕೆ ಆಗದೇ ಇರೋದು, ಯಾವಾಗ ಇನ್ಫನ್ಸಿ ಟೈಮಲ್ಲಿ ಅದು ಕಲೀಲಿಕ್ಕೆ ಆಗದೇ ನಷ್ಟವನ್ನು ಅನುಭವಿಸಿದರೆ ಅಂತಹ ಮಗುವನ್ನು ನಾವು ಕಿವುಡ ಮಗು ಅಂತ ಹೇಳ್ತೀವಿ. ಡಿಫೆಂಡ್ ಅಂತಂದರೆ ಕಿವುಡುತನ. ಒನ್ ಹೂ ಈಸ್ ಬಾರ್ನ್ ವಿತ್ ನಾರ್ಮಲ್ ಹಿಯರಿಂಗ್ ಆ್ಯಂಡ್ ರೀಚಸ್ ದ ಏಜ್ ವೇರ್ ಹಿ ಕ್ಯಾನ್ ಪ್ರೊಡ್ಯೂಸ್ಡ್ ಆ್ಯಂಡ್ comprehend speech but subsequently losses his hearing is described as deafened. ಸೊ ಈ ಡಿಫೆಂಡ್ ಅಂತ ಅಂದರೆ ಸಾಮಾನ್ಯ ಶ್ರವಣ ಶಕ್ತಿಯಿಂದ ಜನಿಸಿದ ಒಂದು ಮಗು ಮಾತನ್ನು ಇನ್ನೇನು ಆಡೋ ಟೈಮ್ ಅಥವಾ ಉತ್ಪಾದಿಸೋ ಟೈಮ್ ಮತ್ತು ಗ್ರಹಿಸುವ ವಯಸ್ಸನ್ನು ತಲುಪಿರುತ್ತೆ, ಆದರೆ ಅದು ಎನಿ ಪ್ರಾಬ್ಲಮ್ ಇಂದ ತನ್ನ ಶ್ರವಣ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಸೊ ಅಂಥವಕ್ಕೆ ನಾವು ಡಿಫೆಂಡ್ ಅಂತ ಕರಿತೀವಿ. ದೆನ್ ಹಾರ್ಡ್ ಆಫ್ ಹಿಯರಿಂಗ್, ಶ್ರವಣದ ಕಠಿಣತೆ. ಸೊ ಹಾರ್ಡ್ ಆಫ್ ಹಿಯರಿಂಗ್ ಆಫ್ ದೋಸ್ ವಿತ್ ರೆಡ್ಯೂಸ್ಡ್ ಹಿಯರಿಂಗ್ ಅಕ್ಯೂಟಿ ಐದರ್ ಸಿನ್ಸ್ ಬರ್ತ್ ಆರ್ ಅಕ್ವೈರ್ಡ್ ಅಟ್ ಎನಿ ಟೈಮ್ ಡ್ಯೂರಿಂಗ್ ದ ಲೈಫ್. ಸೊ ಕೆಲವೊಬ್ಬರು ಜನನದ ನಂತರ ಅಥವಾ ಜೀವನದ ಯಾವುದೇ ಒಂದು ಸಂದರ್ಭದಲ್ಲಿ ಈ ಶ್ರವಣ ಶಕ್ತಿಯ ತೀಕ್ಷ್ಣತೆಯನ್ನು ಅವರು ಕಳೆದುಕೊಂಡಿರೋದು ಅಥವಾ ಕಡಿಮೆಯಾಗಿರೋ ಅಂಥವರಿಗೆ ಹಾರ್ಡ್ ಆಫ್ ಹಿಯರಿಂಗ್ ಅಂತ ಹೇಳ್ತೀವಿ. So next see the factor considered for classification. ಸೊ ಈ ಹಿಯರಿಂಗ್ ಇಂಪೇರ್ಮೆಂಟನ್ನು ಈ ಕೆಲವು ಫ್ಯಾಕ್ಟರ್ಗಳ ಅನುಗುಣವಾಗಿ ಕ್ಲಾಸಿಫಿಕೇಷನನ್ನು ಮಾಡಿದ್ದಾರೆ. ಸೊ ಡಿಗ್ರಿ ಆಫ್ ಇಂಪೇರ್ಮೆಂಟ್ ಅಂದರೆ
ಏನು ದೌರ್ಬಲ್ಯ ಯಾವ ಲೆವೆಲ್ಲಿಗಿದೆ ಅದ್ರ ಬೇಸ್ ಮೇಲೆ ಕ್ಲಾಸಿಫಿಕೇಷನ್ ಆಗಿರೋ. ಅದರಲ್ಲಿ ಯಾವ್ದ್ಯಾವುದು ಅಂದರೆ ಡೆಫ್, ಹಾರ್ಡ್ ಆಫ್ ಹಿಯರಿಂಗ್, ಮೈಲ್ಡ್, ಮಾರ್ಜಿನಲ್, ಮಾಡ್ರೇಟ್, ಸಿವಿಯರ್, ಪ್ರೊಫೌಂಡ್. ಆಮೇಲೆ ಸೆಕೆಂಡ್ ಒನ್ ಫ್ಯಾಕ್ಟರ್ ಈಸ್ ಟೈಮ್, ಏಜ್ ಅಟ್ ಆನ್ಸೆಟ್, ಒಂದು ಕಂಜನೈಟಲ್ ಅಥವಾ ಅಕ್ವೈರ್ಡ್. ಕಾಸ್ ಮೇ ಬಿ ಕಾಸ್ ಫ್ಯಾಕ್ಟರ್ ಪ್ರಕಾರ ಕ್ಲಾಸಿಫಿಕೇಷನಿಗೆ ಆದರೆ ಜೆನೆಟಿಕ್, ಎಂಡೋಜೀನಿಯಸ್ ಅಥವಾ ಅಡ್ವೆಂಟಿಯಸ್ ಅಂದರೆ ಎಕ್ಸೋಜೀನಸ್. ದೆನ್ ಫೋರ್ತ್ ಫ್ಯಾಕ್ಟರ್ ಈಸ್ ಟೈಪ್ ಆಫ್ ಹಿಯರಿಂಗ್, ಸೈಟ್ ಆಫ್ ಅನಾಮಲಿ ಆರ್ ಲೆಸ್. ಸೊ ಇದು ಒಂದು ಕಂಡಕ್ಟಿವ್, ಇದರಲ್ಲಿ ಕಂಡಕ್ಟಿವ್, ಸೆನ್ಸರಿ, ನ್ಯೂರಲ್ ಆ್ಯಂಡ್ ಸೆಂಟ್ರಲ್ ಡೆಫ್ನೆಸ್ ಅಂತ ಕರಿತೀವಿ. ದೆನ್ ಲ್ಯಾಂಗ್ವೇಜ್ ಅಕ್ವಿಸೇಷನ್ ಫಿಫ್ತ್ ಫ್ಯಾಕ್ಟರ್, ಅದು ಪ್ರೀಲಿಂಗ್ವಲ್ ಆ್ಯಂಡ್ ದೆನ್ ಪೋಸ್ಟ್ ಲಿಂಗ್ವಲ್. ಈ ರೀತಿ ಕ್ಲಾಸಿಫಿಕೇಷನನ್ನು ನಾವು ನೋಡ್ತೀವಿ. ಸೊ ಅಕಾರ್ಡಿಂಗ್ ಟು ದ ಡಿಗ್ರಿ ಆಫ್ ಹಿಯರಿಂಗ್ ಲಾಸ್, ಕ್ಲಾಸಿಫಿಕೇಷನ್ ಯಾವ ರೀತಿ ಇದೆ ಅಂತಂದರೆ ಮೈಲ್ಡ್ ಹಿಯರಿಂಗ್ ಲಾಸ್ ಅಂದರೆ ಸೌಮ್ಯ ಕಿವಿಡುತನ. ಸೊ ಇದು ಬಂದು ರೇಂಜ್ ಆಫ್ ಹಿಯರಿಂಗ್ ಲಾಸ್ ಅಂದರೆ ಎಷ್ಟರ ಮಟ್ಟಿಗೆ ಅದು ಕೇಳಿಸ್ಕೋಬಹುದು ಅಂತ ಅಂದರೆ 20 ರಿಂದ 30 dB ವರೆಗೂ ಅದು ಕೇಳಿಸ್ಕೋಬಹುದು. ಆ್ಯಂಡ್ ಇದರ ಅರ್ಥ ಅಂತಂದರೆ ನೋ ಸಿಗ್ನಿಫಿಕೆಂಟ್ ಡಿಫಿಕಲ್ಟಿ ವಿತ್ ಫೇಂಟ್ ಸ್ಪೀಚ್, ಅಂದರೆ ಮುಸುಕಾದ ಭಾಷಣ ನಷ್ಟ ಆಗದೆ ಇರೋವಂತಹದ್ದು ಅಂತ. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹಿಯರಿಂಗ್ ಕಡಿಮೆ ಇರೋವಂತಹದ್ದು. ದೆನ್ ಮಾರ್ಜಿನಲ್ ಲಾಸ್, ಇದರ ರೇಂಜ್ ಬಂದು 30 to 40 ಇರುತ್ತೆ. ಇದು ಡಿಫಿಕಲ್ಟಿ ವಿತ್ ಫೇಂಟ್ ಸ್ಪೀಚ್, ಅಂಡರ್ಸ್ಟ್ಯಾಂಡ್ ದ ಸ್ಪೀಚ್ ಅಟ್ ನಾರ್ಮಲ್ ಡಿಸ್ಟೆನ್ಸ್, ಗ್ರೂಪ್ ಕನ್ವರ್ಸೇಷನ್. ಸೊ ಮಾರ್ಜಿನಲ್ ಲಾಸ್ ಯಾರಿಗಿರುತ್ತೆ ಅವರಿಗೆ ಸ್ವಲ್ಪ ಪ್ರಮಾಣದ ಕೇಳಿಸುವಿಕೆ ಕಡಿಮೆ ಇರುತ್ತೆ. ಆಮೇಲೆ ಮಾತಿನ ಅರ್ಥ ಅವರಿಗೆ ಬೇಗ ಗೊತ್ತಾಗಲ್ಲ. ವಿತ್ ದ ನಾರ್ಮಲ್ ಡಿಸ್ಟೆನ್ಸ್, ನಾರ್ಮಲ್ ದೂರದಲ್ಲಿ, ಸಾಮಾನ್ಯ ದೂರದಲ್ಲಿ ಇದ್ದವಾಗ ಅವರಿಗೆ ಕೇಳಿಸುವಿಕೆಗೆ ಸರಿ ಹೋಗಲ್ಲ. ಆ್ಯಂಡ್ ಗ್ರೂಪ್ ಕನ್ವರ್ಸೇಷನಲ್ಲಿ ಅವರಿಗೆ ತೊಂದರೆ ಆಗುತ್ತೆ. ದೆನ್ ಮಾಡ್ರೇಟ್ ಲಾಸ್, ಅದು 40 to 60 ಇರುತ್ತೆ. ಡಿಫಿಕಲ್ಟಿ ವಿತ್ ಸ್ಪೀಚ್ ಅಟ್ ಅ ನಾರ್ಮಲ್ ಡಿಸ್ಟೆನ್ಸ್ ಬಟ್ ಇನಫ್ ಹಿಯರಿಂಗ್ ಟು ಲರ್ನ್ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ವಿತ್ ದ ಹೆಲ್ಪ್ ಆಫ್ ಹಿಯರಿಂಗ್ ಏಡ್. ಸೊ ಇವರು ಅನೇಬಲ್ ಟು ಹಿಯರ್, ಆ ನಾರ್ಮಲ್ ಡಿಸ್ಟೆನ್ಸಲ್ಲಿ ಇವರು ಕೇಳಿಸ್ಕೊಳ್ಳಿಕ್ಕೆ ಆಗಲ್ಲ. ಬಟ್ ವಿತ್ ದ ಹೆಲ್ಪ್ ಆಫ್ ಹಿಯರಿಂಗ್ ಏಡ್ಸ್ಗಳು, ಈಗ ಶ್ರವಣದ ಏನು ಸಲಕರಣೆಗಳು ಏನಿದಾವೆ ಅಲ್ಲ ಅವನ್ನ ಬಳಸ್ಕೊಂಡ್ಬಿಟ್ಟು ಅವರು ಕೇಳಿಸ್ಕೊಳ್ಳೋ ಅಂತಹದ್ದನ್ನು ಮಾಡಬಹುದು. ದೆನ್ ಸಿವಿಯರ್ ಲಾಸ್ 60 to 75 dB. ಸೊ ಡಿಫಿಕಲ್ಟಿ ವಿತ್ ಸ್ಪೀಚ್ ಅಟ್ ಅ ನಾರ್ಮಲ್ ಲೌಡ್ನೆಸ್, ಎಜುಕೇಷನಲಿ ಡೆಫ್. ಸೊ ಈ ಸಿವಿಯರ್ ಲಾಸ್ ಯಾರು ಇರ್ತಾರೋ ಅವರಿಗೆ ಎಜುಕೇಷನಲಿ ಡೆಫ್ ಅಂತ ಕರಿತೀವಿ. ಸೊ ಇವರು ಒಂದು ಸಾಮಾನ್ಯ ಕನ್ವರ್ಸೇಷನನ್ನು ಅವರು ಕೇಳಿಸ್ಕೊಳ್ಳಿಕ್ಕೆ ಆಗಲ್ಲ. ಒಂದು ಸಾಮಾನ್ಯ ಡಿಸ್ಟೆನ್ಸಲ್ಲಿ ಇರೋವಂತಹ ಕನ್ವರ್ಸೇಷನನ್ನು ಕೇಳಿಸ್ಕೊಳ್ಳಿಕ್ಕೆ ಆಗಲ್ಲ. ಸೊ ಇಂಥವರಿಗೆ ನಾವು ಎಜುಕೇಷನಲಿ ಡೆಫ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಪ್ರೊಫೌಂಡ್ ಹಿಯರಿಂಗ್ ಲಾಸ್, ದಟ್ ಈಸ್ ಲೆಸ್ ದೆನ್ 75 dB. ಸೊ ಈವನ್ ವಿತ್ ಆ್ಯಂಪ್ಲಿಫಿಕೇಷನ್ ಆಫ್ ಸೌಂಡ್ ಕೆನಾಟ್ ಹಿಯರ್, ರಿಕ್ವೈರ್ ಇಂಟೆನ್ಸಿವ್ ಸ್ಪೆಷಲೈಸ್ಡ್ ಇನ್ಸ್ಟ್ರಕ್ಷನ್. ಸೊ ಇದು ಒಂದು ಧ್ವನಿ ವರ್ಧನೆಯನ್ನು ಬಳಸೋದ್ರ ಮುಖಾಂತರ ಅಥವಾ ಅದು ಏನು ಅದು ಕಂಪನಗಳು ಇದಾವಲ್ಲ ಅದ್ರ ಮುಖಾಂತರ ಅವರು ಕೇಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇವರು ಕೇಳಿಸ್ಕೋಬೇಕು ಅಂತಂದರೆ ಸ್ಪೆಷಲೈಸ್ಡ್ ಇನ್ಸ್ಟ್ರಕ್ಷನ್ ಕೊಡೋ ಮುಖಾಂತರ ಇವರುಗಳ ಜೊತೆ ನಾವು ಕಮ್ಯುನಿಕೇಟ್ ಮಾಡಬಹುದು. ಆ್ಯಂಡ್ ದೆನ್ ದ ಜನರಲ್ ಗ್ರೂಪ್ ಈಸ್ ಮೇಡ್ ಅಪ್ ಆಫ್ 2 distinct classes based entirely on the time of the loss of hearing occurred. These include congenitally deaf and advantageously deaf. ಸೊ ಕಂಜನೈಟ್ಲಿ ಅಂತಂದರೆ those who were born deaf. ಸೊ ಯಾರು ಹುಟ್ಟಿನಿಂದನೇ ಕಿವುಡಾಗಿರ್ತಾರೋ ಅವರಿಗೆ ಕಂಜನೈಟಲಿ ಅಂತ ಕರೀತಾರೆ. ಆ್ಯಂಡ್ ದೆನ್ those who were born with normal hearing but in whom the sense of hearing became non-functional later through illness or accident. ಅಂದರೆ ಅವರು ಹುಟ್ಟಿದಾಗ ಸಾಮಾನ್ಯ ಶ್ರವಣ ಶಕ್ತಿಯನ್ನು ಹೊಂದಿರುತ್ತಾರೆ, ಆದರೆ ಅವರು ಕೆಲವು ಅನಾರೋಗ್ಯದ ಕಾರಣ ಆಗಿರಬಹುದು ಅಥವಾ ಅಪಘಾತದ ಕಾರಣ ಆಗಿರಬಹುದು ಅವರು ಈ ಶಕ್ತಿಯನ್ನು ಕಳೆದುಕೊಳ್ತಾರೆ. ಸೊ ಅದಕ್ಕೆ ನಾವು ಅಡ್ವಾಂಟೇಜಿಯಸ್ಲಿ ಡೆಫ್ ಅಂತ ಕರಿತೀವಿ.
Next, hard of hearing children have been classified by strength as follows. So, strength ಪ್ರಕಾರ ಈ ಶ್ರವಣದ ಕಠಿಣತೆ ಅಂತ ಏನಿದೆ ಇದು ಹಾರ್ಡ್ ಆಫ್ ಹಿಯರಿಂಗಲ್ಲಿ ಕೆಲವು ಕ್ಲಾಸಿಫಿಕೇಷನನ್ನು ಸ್ಟ್ರೆಂಗ್ ಅವರು ಕೊಟ್ಟಿದ್ದಾರೆ. ಅದೇನಂತ ನಾವು ನೋಡೋಣ. ಚಿಲ್ಡ್ರನ್ ವಿತ್ ಮೈಲ್ಡ್ ಲಾಸ್. ಸೊ ಯಾವ ಮಕ್ಕಳು ಸ್ವಲ್ಪ ಪ್ರಮಾಣದ ಲಾಸನ್ನು ಹೊಂದಿದ್ದಾರೆ ಅಂತ. ಸೊ ದೋಸ್ ಹೂ ಹ್ಯಾವ್ 20 to 30 decibel loss is the better ear in the speech range. ಸೊ ಯಾರು 20 ರಿಂದ 30 ಡೆಸಿಬಲ್ ಲಾಸನ್ನು ಒಳಗೊಂಡಿರ್ತಾರೋ ಸೊ ಅವರು ನಾರ್ಮಲ್ ಸ್ಪೀಚನ್ನು ಅಥವಾ ನಾರ್ಮಲ್ ಸ್ಪೀಚನ್ನು ಕೇಳಿಸ್ಕೋಬಹುದು. ದೇರ್ ಸ್ಪೀಚ್ ಡೆವಲಪ್ ಸ್ಪಾಂಟೇನಿಯಸ್ಲಿ ಥ್ರೂ ದ ಯೂಸ್ ಆಫ್ ಇಯರ್ ಆ್ಯಂಡ್ ದೇರ್ ಹಿಯರಿಂಗ್ ಬ್ರಾಡರ್ಸ್ ಆರ್ ಇನ್ ದ ನಾರ್ಮಲ್ ರೇಂಜಸ್. ಸೊ ಇವರುಗಳು ಮಾತನಾಡುವಾಗ ತಮ್ಮ ನಾರ್ಮಲ್ ಹಿಯರಿಂಗ್ ಕೆಪಾಸಿಟಿನ ಬಳಸ್ಕೊಂಡ್ಬಿಟ್ಟು ಮಾತನಾಡಬಹುದು. ಅವರು ತಮ್ಮ ಶ್ರವಣ ಗಡಿಗಳನ್ನು ಸಾಮಾನ್ಯವಾಗಿ ತಮ್ಮದೇ ಆದ ಬೌಂಡ್ರೀಸಲ್ಲಿ ಅವರು ಮಾತಾಡ್ಕೋಬಹುದು. Such children require little specialized attention from the school system, expect favorable seating in classroom and an awareness of the difficulty on the part of teacher. ಸೊ ಇಂತಹ ಮಕ್ಕಳು ತರಗತಿಯಲ್ಲಿ ಅನುಕೂಲಕರವಾಗಿರುವ ಆಸನ ಅವರಿಗೆ ಕೊಡಬೇಕು. ಆಮೇಲೆ ಶಿಕ್ಷಕರ ಕಡೆಯಿಂದ ಉಂಟಾಗುವ ಕಷ್ಟಗಳನ್ನು ಅರಿವು ಹೊರತುಪಡಿಸಿ ಅವರು ಶಾಲೆ ವ್ಯವಸ್ಥೆಯಲ್ಲಿ ಸ್ಪೆಷಲ್ ಅಥವಾ ವಿಶೇಷ ಗಮನವನ್ನು ಇವರುಗಳಿಗೆ ಕೊಡಬೇಕಾಗತ್ತೆ. ದೆನ್ ಚಿಲ್ಡ್ರನ್ ವಿತ್ ಮಾರ್ಜಿನಲ್ ಲಾಸ್ ಆರ್ ದೋಸ್ ಹೂ ಆರ್ ಹಿಯರಿಂಗ್ ಲಾಸ್ ಆಫ್ 30 to 40 ಡೆಸಿಮಲ್. ಸೊ ಯಾರ ಹಿಯರಿಂಗ್ ಕೆಪಾಸಿಟಿ 30 ರಿಂದ 40 ಡೆಸಿಬಲ್ ಇದೆ ಅವರು ಚಿಲ್ಡ್ರನ್ ವಿತ್ ಮಾರ್ಜಿನಲ್ ಲಾಸಸ್ ಅಂತ ಕರಿತೀವಿ. ಇಟ್ ಈಸ್ ಹಾರ್ಡ್ ಫಾರ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಪೀಚ್ ಬೈ ear at a far distance and sometimes they have difficulty in following group conversation. ಸೊ ಇಂಥ ಮಕ್ಕಳು ಮಾರ್ಜಿನಲ್ ನಷ್ಟಗಳನ್ನು ಏನು ಹೊಂದಿರ್ತಾರೋ ಇವರು ದೂರದ ಅಥವಾ ದೂರದ ಕಿವಿಯಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ಆಮೇಲೆ ಕೆಲವೊಮ್ಮೆ ಗುಂಪು ಸಂಭಾಷಣೆಗಳನ್ನು ಅನುಸರಿಸಲು ಅವರಿಗೆ ಕಷ್ಟ ಆಗುತ್ತೆ. ಸೊ such children require instructions in auditory training and some ಟೈಮ್ಸ್ ಇನ್ ಸ್ಪೀಚ್ ದ ಯೂಸ್ ಆಫ್ ಹಿಯರಿಂಗ್ ಏಡ್. ಸೊ ಅಂತಹ ಮಕ್ಕಳಿಗೆ ನಾವು ಈ ಶ್ರವಣೇಂದ್ರಿಯ ತರಬೇತಿಯಲ್ಲಿ ಮತ್ತು ಕೆಲವೊಮ್ಮೆ ಮಾತಿನ ಬೋಧನೆಯಲ್ಲಿ ಅಗತ್ಯವಿರುವ ಮತ್ತು ಶ್ರವಣ ಸಾಧನಗಳ ಬಳಕೆಯನ್ನು ನಾವು ಕೊಡಬೇಕಾಗುತ್ತೆ. ಆ್ಯಂಡ್ ದೆನ್ ಚಿಲ್ಡ್ರನ್ ವಿತ್ ಮಾಡರೇಟ್ ಲಾಸಸ್. ಸೊ ಯಾವ ಮಕ್ಕಳು 40 ರಿಂದ 60 ಡೆಸಿಬಲ್ ಕೆಪಾಸಿಟಿ ಹೊಂದಿರ್ತಾರೋ, ಯಾವ ಮಕ್ಕಳಿಗೆ ಶ್ರವಣ ಶಕ್ತಿ 40 ರಿಂದ 60 ಡೆಸಿಬಲ್ ಇರುತ್ತೋ ಅಂಥವರಿಗೆ ನಾವು ಮಾಡ್ರೇಟ್ ಲಾಸಸ್ ಅಂತ ಕರಿತೀವಿ. ಸೊ ದೇ ಹ್ಯಾವ್ ಇನಫ್ ಹಿಯರಿಂಗ್ ಟು ಲರ್ನ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಪೀಚ್ ಎಸ್ಪೆಷಲಿ ಯೂಸಿಂಗ್ ಹಿಯರಿಂಗ್ ಏಡ್ಸ್. ದೇರ್ ಎಜುಕೇಷನಲ್ ಪ್ರೋಗ್ರಾಮ್ಸ್ ಇನ್ಕ್ಲೂಡ್ಸ್ ಆಂಪ್ಲಿಫಿಕೇಷನ್ ಆಫ್ ಆಡಿಟರಿ ಮಟೀರಿಯಲ್ ಆ್ಯಂಡ್ ಆ್ಯನ್ ಇನ್ಕ್ರೀಸ್ಡ್ ಯೂಸ್ ಆಫ್ ವಿಜುವಲ್ ಏಡ್ಸ್. ಸೊ ಇಂತಹ ಮಕ್ಕಳು ಇವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಅಥವಾ ಏನು ಮಾಡಬೇಕು ಅಂತಂದರೆ ಭಾಷೆ ಮತ್ತು ಭಾಷಣವನ್ನು ಕಲಿಯುವಾಗ ಅವರಿಗೆ ಸಾಕಷ್ಟು ಶ್ರವಣ ಶಕ್ತಿ ಏನು ವಿಶೇಷವಾದ ಶ್ರವಣ ಶಕ್ತಿ ಬೇಕೋ ಅದನ್ನು ವಿಶೇಷ ಸಾಧನೆಗಳ ಮೂಲಕ ಅವರಿಗೆ ನಾವು ಕೊಡಬಹುದು. ಆಮೇಲೆ ಅವರ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಈ ಶ್ರವಣೇಂದ್ರಿಯ ವಸ್ತುಗಳ ವರ್ಧನೆ ಮತ್ತು ದೃಶ್ಯ ಸಾಧನಗಳ ಹೆಚ್ಚಿನ ಬಳಕೆಯಿಂದ ಇವರಿಗೆ ನಾವು ಎಜುಕೇಷನನ್ನು ಕೊಡಬಹುದು. ದೆನ್ ಚಿಲ್ಡ್ರನ್ ವಿತ್ ಸಿವಿಯರ್ ಲಾಸಸ್. ಸೊ ಯಾರು ತುಂಬ ನಷ್ಟಕ್ಕೆ ಒಳಗಾಗಿದ್ದಾರೆ ಅವರ ಕೆಪಾಸಿಟಿ ಆಫ್ ಹಿಯರಿಂಗ್ ಈಸ್ 60 to 75 ಡೆಸಿಬಲ್. ಸೊ ದೀಸ್ ಚಿಲ್ಡ್ರನ್ಸ್ ದೇ ಕ್ಯಾನ್ ಲರ್ನ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಪೀಚ್ ಬಟ್ ಓನ್ಲಿ ವಿತ್ ದ ಸ್ಪೆಷಲೈಸ್ಡ್ ಟೆಕ್ನಿಕ್ಸ್ ಆ್ಯಂಡ್ ಹಿಯರಿಂಗ್ ಏಡ್ಸ್. ಬಿಕಾಸ್ ದೇ ಡು ನಾಟ್ ಲರ್ನ್ language and speech spontaneously at the younger age, they are sometimes called educationally deaf, meaning they are to be educated like a profoundly deaf. Their instructions is therefore in the classes for the deaf. With early intervention, these children can be trained to hear with the hearing aids and can later be classified as hard of hearing. ಸೊ ಯಾವ ಮಗು 60 ರಿಂದ 75 ಡೆಸಿಮಲ್ಗಳ ಶ್ರವಣ ಶಕ್ತಿಯನ್ನು ಹೊಂದಿರುತ್ತಾರೋ
ಸೊ ಅಂತಹ ಮಕ್ಕಳು ಭಾಷೆ ಅಥವಾ ಭಾಷಣವನ್ನು ಹೇಗೆ ಕಲಿಬಹುದು ಅಂತಂದರೆ ವಿತ್ ದ ಹೆಲ್ಪ್ ಆಫ್ ವಿಶೇಷ ತಂತ್ರಗಳು ಅಥವಾ ವಿಶೇಷ ಶ್ರವಣ ಸಾಧನಗಳನ್ನು ಬಳಸುವುದರಿಂದ ಮಾತ್ರ. ಆಮೇಲೆ ಇವರು ಚಿಕ್ಕ ವಯಸ್ಸಿನಲ್ಲಿ ಭಾಷೆ ಮತ್ತು ಭಾಷಣವನ್ನು ಸ್ವಯಂ ಪ್ರೇರಿತವಾಗಿ ಕಲಿಯದ ಕಾರಣ ಅವರನ್ನು ನಾವು ಕೆಲವೊಮ್ಮೆ ಶೈಕ್ಷಣಿಕವಾಗಿ ಕಿವುಡರು ಅಂತ ಕರಿತೀವಿ, ಎಜುಕೇಷ್ನಲಿ ಡೆಫ್ ಅಂತ ಕರಿತೀವಿ. ಆದರೆ ಅವರು ಆಳವಾದ ಕಿವುಡರಂತೆ ಶಿಕ್ಷಣವನ್ನು ಪಡೆಯಬೇಕು. ಅಂದರೆ ಅವ್ರನ್ನ ಎಜುಕೇಷನ್ ಕೊಡೋ ಮುಂದೆ ಪ್ರೊಫೌಂಡ್ ಕೆಟಗರಿಗೆ ಈಕ್ವಲೆಂಟ್ ಆಗಿ ಇಟ್ಕೊಂಡು ಅವರಿಗೆ ನಾವು ಎಜುಕೇಷನನ್ನು ಕೊಡಬೇಕಾಗತ್ತೆ. ಆಮೇಲೆ ಆರಂಭಿಕ ಹಸ್ತಕ್ಷೇಪದಲ್ಲಿ ಈ ಮಕ್ಕಳುಗಳನ್ನು ಶ್ರವಣ ಸಾಧನೆಗಳೊಂದಿಗೆ ಕೇಳಲು ತರಬೇತಿಯನ್ನು ನೀಡಬಹುದು. ನಂತರ ಅವರು ಅದನ್ನು ಕೇಳಲು ಕಷ್ಟದಿಂದವಾಗ ಅವರನ್ನು ನಾವು ಹಾರ್ಡ್ ಆಫ್ ಹಿಯರಿಂಗ್ ಅಂತ ಹೇಳಿಬಿಟ್ಟು ವರ್ಗೀಕರಿಸ್ತೀವಿ. ದೆನ್ ಲಾಸ್ಟ್ ಒನ್ ಈಸ್ ಪ್ರೊಫೌಂಡ್ ಚಿಲ್ಡ್ರನ್ ವಿತ್ ಪ್ರೊಫೌಂಡ್ ಲಾಸಸ್. those with hearing losses greater than 75, given the amplification of sound, they cannot use hearing to understand language. They are the children who require intensive specialized instructions in all the areas without major use of the sense of hearing. So ಯಾವ ಮಕ್ಕಳು ಶ್ರವಣ ದೋಷ 75 ಡೆಸಿಬಲ್ಗಳಿಗಿಂತ ಹೆಚ್ಚಿನವರಿದ್ದಾರೋ, ಸೊ ಅಂಥವರ ಶಬ್ದದ ವರ್ಧನೆಯೊಂದಿಗೆ ಅವರ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಶ್ರವಣವನ್ನು ಬಳಸಲಾಗಲ್ಲ. ಸೊ ಇಂಥ ಮಕ್ಕಳು ಈ ಶ್ರವಣ ಪ್ರಜ್ಞೆಯನ್ನು ಪ್ರಮುಖ ಬಳಕೆ ಇಲ್ಲದೆ ಎಲ್ಲ ಪ್ರದೇಶಗಳಲ್ಲಿ ತೀವ್ರವಾದ ವಿಶೇಷ ಸೂಚನೆಗಳ ಅವಶ್ಯಕತೆ ಇವರಿಗಿರುತ್ತೆ. ಸೊ no group of deaf or hard of hearing is homogeneous unless the following variables are considered. ಸೊ ಈ ಕೆಳಗಡೆ ಇರೋ ವೇರಿಯೇಬಲ್ಸ್ ಅಥವಾ ಅಸ್ಥಿರಗಳನ್ನು ಹೊರತುಪಡಿಸಿ ಕಿವುಡ ಯಾವುದೇ ಗುಂಪುಗಳಲ್ಲಿ ಏಕರೂಪವಾಗಿರಲ್ಲ. ಸೊ ಡಿಗ್ರಿ ಆಫ್ ಹಿಯರಿಂಗ್ ಲಾಸ್, ಸೊ ಎಷ್ಟರ ಮಟ್ಟಿಗೆ ಅವನು ಹಿಯರಿಂಗ್ ಲಾಸನ್ನು ಹೊಂದಿದ್ದಾನೆ ಅನ್ನೋದು, ಏಜ್ ಆನ್ಸೆಟ್, ಯಾವಾಗ ಅವನಿಗೆ ಈ ದೋಷ ಪ್ರಾರಂಭವಾಗಿದೆ ಅಥವಾ ಯಾವಾಗ ಈ ದೋಷ ಬಂತು ಅನ್ನೋದು. ದೆನ್ ಟೈಪ್ ಆಫ್ ಹಿಯರಿಂಗ್ ಲಾಸ್, ವೆದರ್ ಸೆನ್ಸರಿ, ನ್ಯೂರಲ್, ಕಂಡಕ್ಟಿವ್, ಸೆಂಟ್ರಲ್ ಆ್ಯಂಡ್ ಸೈಕೋಜೆನಿಕ್. ಸೊ ಇದು ಯಾವ ಟೈಪ್ ಆಫ್ ಹಿಯರಿಂಗ್ ಲಾಸ್ ಇಂತ ಆಗಿರೋದು? ಸೊ ಸೆನ್ಸರಿ ನ್ಯೂರಲಿಂತ್ರ ಆಗಿರುವಂತಹದ್ದು ಅಥವಾ ಸಂವೇದನಾ ನರ ವಾಹಕದಿಂದ ಆಗಿರುವಂತಹದ್ದು ಅಥವಾ ಕೇಂದ್ರದ ಮೂಲಕ ಅಂದರೆ ನಮ್ಮ ನಮ್ಮ ಮೆದುಳಿನ ಕೇಂದ್ರದ ಮೂಲಕ ಆಗಿರುವಂತಹದ್ದು ಅಥವಾ ಮನೋವೈಜ್ಞಾನಿಕವಾಗಿ ಆಗಿರುವಂತಹದ್ದನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ನಾವು ಈ ಗ್ರೂಪುಗಳನ್ನು ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್, ಮೆಥಡ್ಸ್ ಆಫ್ ಮೆಜರಿಂಗ್ ಹಿಯರಿಂಗ್ ಲಾಸ್. ಅದರಲ್ಲಿ 2 ಮೆಥಡ್, ಇನ್ಫಾರ್ಮಲ್ ಮೆಥಡ್ ಆ್ಯಂಡ್ ಫಾರ್ಮಲ್ ಮೆಥಡ್. ಸೊ ಇನ್ಫಾರ್ಮಲ್ ಮೆಥಡಲ್ಲಿ 4 ಟೆಸ್ಟುಗಳನ್ನು ಮಾಡ್ತೀವಿ. ಸೊ ಕನ್ವರ್ಸೇಷನಲ್ ಟೆಸ್ಟ್, ವಿಸ್ಪೇರ್ ಟೆಸ್ಟ್, ವಾಚ್ ಕ್ಲಿಕ್ ಟೆಸ್ಟ್ ಆ್ಯಂಡ್ ಕಾಯಿನ್ ಟಿಕ್, ಇಲ್ಲಿ ಮಿಸ್ಟೇಕ್ ಆಗಿದೆ, ವಾಚ್ ಟಿಕ್ ಟೆಸ್ಟ್ ಆ್ಯಂಡ್ ಕಾಯಿನ್ ಕ್ಲಿಕ್ ಟೆಸ್ಟ್. ಆ್ಯಂಡ್ ದೆನ್ ಫಾರ್ಮಲ್ ಮೆಥಡಲ್ಲಿ ಎಲೆಕ್ಟ್ರಿಕಲ್ ಪ್ಯೂರ್ ಟೋನ್ ಆಡಿಟರಿ ಮೀಟರ್. ಸೊ ಈ ವಿಧಾನಗಳನ್ನು ಬಳಸ್ಕೊಂಡು ಅವರ ಶ್ರವಣ ಶಕ್ತಿಯನ್ನು ನಾವು ಮೆಜರ್ ಮಾಡ್ಬೋದು. ಸೊ ಇಲ್ಲಿ ಮೆಥಡ್ಸ್ ಆಫ್ ಮೆಜರಿಂಗ್ ಹಿಯರಿಂಗ್ ಲಾಸ್ ಅಂತಂದರೆ, ದ ಐಡೆಂಟಿಫಿಕೇಷನ್ ಆಫ್ ಹಿಯರಿಂಗ್ ಲಾಸ್ ಹ್ಯಾಸ್ ಬೀನ್ ಅ ಟೆಕ್ನಿಕಲ್ ಪ್ರಾಬ್ಲಮ್. ಸೊ ಈ ಶ್ರವಣ ನಷ್ಟವನ್ನು ಗುರುತಿಸೋದು ತುಂಬ ಒಂದು ತಾಂತ್ರಿಕವಾಗಿ ಒಂದು ಸಮಸ್ಯೆ ಆಗಿದೆ. ವೆರಿ ಸಿವಿಯರ್ ಆರ್ ಅ ಪ್ರೊಫೌಂಡ್ ಲಾಸ್ ಈಸ್ ಈಸಿಲಿ ರೆಕಗ್ನೈಸ್ಡ್. ಸೊ ಸಿವಿಯರು ಮತ್ತು ಪ್ರೊಫೌಂಡ್ ಇರೋನಂತ ನಾವು ಸುಲಭವಾಗಿ ಗುರುತಿಸಬಹುದು. ಆದರೆ ಚಿಲ್ಡ್ರನ್ ವಿತ್ ಮೈಲ್ಡ್ ಆರ್ ಮಾಡ್ರೇಟ್ ಹಿಯರಿಂಗ್ ಲಾಸ್ ಆರ್ ಹಾರ್ಡ್ ಟು ಐಡೆಂಟಿಫೈ. ಈ ಸೌಮ್ಯ ಮತ್ತು ಮಧ್ಯಮ ಶ್ರವಣ ಶಕ್ತಿ ಅಥವಾ ಶ್ರವಣ ನಷ್ಟವನ್ನು ಹೊಂದಿರೋ ಮಕ್ಕಳನ್ನು ನಾವು ಗುರುತಿಸುವುದು ಕಷ್ಟ ಆಗುತ್ತೆ. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅ ಕ್ಲಾಸ್ ಟೀಚರ್ ಟು ಬಿ ಅವೇರ್ ಆಫ್ ಸಮ್ ಆಫ್ ದ ಸಿಂಪ್ಟಮ್ಸ್ ವಿಚ್ ಮೇ ಬಿ ಮಿಸ್ಇಂಟರ್ಪ್ರಿಟೇಟೆಡ್ ಸಚ್ ಆ್ಯಸ್. ಸೊ ಒಂದು ತರಗತಿಯಲ್ಲಿ ಶಿಕ್ಷಕರು ಏನು ಮಾಡಬೇಕು ಅಥವಾ ಏನು ನೋಡಬೇಕು ಅಂತಂದರೆ ಅವರು ಮಕ್ಕಳ ಮೇಲೆ ಗಮನ ಹರಿಸಿರಬೇಕು. ಸೊ ಯಾವ ರೀತಿ ಗಮನ ಹರಿಸಬೇಕು ಅಂತಂದರೆ, ಅವರಲ್ಲಿ ಏನು ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಥವಾ ಈ ಕೆಳಗಿನ ಪ್ರಾಬ್ಲಮ್ಸ್ಗಳು ಕಾಣಿಸ್ತಾ ಇದೆನೋ ಅನ್ನೋದನ್ನು
ನೋಡಬೇಕು. ಯಾವ್ಯಾವು ಅಂತಂದ್ರೆ ದೋಸ್ ಡಿಸ್ಪ್ಲೇ ಬೈ ದ ಚೈಲ್ಡ್ ಹೂ ಇಗ್ನೋರ್ಸ್, ಕನ್ಫ್ಯೂಸಸ್ ಆ್ಯಂಡ್ ಡಸ್ ನಾಟ್ ಕಂಪ್ಲೈ ವಿತ್ ದ ಡೈರೆಕ್ಷನ್. ಸೊ ಯಾವ ಮಗು ನಿರ್ಲಕ್ಷ್ಯ ಮಾಡುತ್ತೆ, ಗೊಂದಲದಲ್ಲಿರುತ್ತೆ ಅಥವಾ ದಿಕ್ಕುಗಳನ್ನು ಬದ್ಧವಾಗಿ ಪಾಲಿಸಲ್ಲ, ಸೊ ಅಂತಹ ಮಕ್ಕಳು. ಚೈಲ್ಡ್ ಹೂ ಡೇ ಡ್ರೀಮ್ಸ್ ಅಟ್ ಅ ಗ್ರೇಟ್ ಡೀಲ್. ಸೊ ಯೂಶ್ವಲಿ ಕ್ಲಾಸಲ್ಲಿ ಕೂತ್ಕೊಂಡ್ಬಿಟ್ಟು ಮಕ್ಕಳು ಹಗಲು ಕನಸುಗಳನ್ನು ಕಾಣ್ತಾರಲ್ಲ ಅಂತಹ ಮಕ್ಕಳು. ದ ಚೈಲ್ಡ್ ಹೂ ಇಸ್ ಎಜುಕೇಷ್ನಲಿ ರಿಟಾರ್ಡೆಡ್. ಸೊ ಶೈಕ್ಷಣಿಕವಾಗಿ ಕುಂಠಿತವಾಗಿರುವ ಮಗು ಇದ್ದರೆ. ದ ಚೈಲ್ಡ್ ವಿತ್ ಅ ಸ್ಲೈಟ್ ಸ್ಪೀಚ್ ಡಿಫೆಕ್ಟ್. ಸೊ ಯಾವ ಮಗು ಸ್ವಲ್ಪ ಪ್ರಮಾಣದ ಮಾತಿನ ದೋಷವಿದ್ದರೆ. ದ ಚೈಲ್ಡ್ ಹೂ ಈಸ್ ಲೇಜಿ. ಆ್ಯಂಡ್ ಯಾವ ಮಗು ಸೋಮಾರಿಯಾಗಿರುತ್ತೆ. ಆ್ಯಂಡ್ ದ ಚೈಲ್ಡ್ ಹೂ ಸೀಮ್ಸ್ ಡಲ್. ಸೊ ಯಾವ ಮಗು ತುಂಬ ಡಲ್ ಆಗಿರುತ್ತೋ ಅಥವಾ ಸ್ವಲ್ಪ ತುಂಬ ಸೌಮ್ಯವಾಗಿರುತ್ತೋ, ಸೌಮ್ಯ ಇದು ಬೇರೆ ಆಗುತ್ತೆ. ಡಲ್ ಮೀನ್ಸ್ ಸ್ವಲ್ಪ ಎದಕ್ಕೂ ಇಂಟ್ರೆಸ್ಟ್ ತೋರದೇ ಇರೋವಂತಹ ಮಗು ಆಗಿರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಅಂತಹ ಮಗುಗಳನ್ನು ನಾವು ಗುರುತಿಸಿ ಅವರಿಗೆ ಪ್ರೇರಣೆಯನ್ನು ಅಥವಾ ಅವ್ರಿಗೇನು ಬೇಕೋ ಅದನ್ನು ನಾವು ಪ್ರೊವೈಡ್ ಮಾಡಬಹುದು. ಸೊ ಇನ್ಫಾರ್ಮಲ್ ಮೆಥಡ್ಸ್ ಆಫ್ ಟೆಸ್ಟಿಂಗ್ ಹಿಯರಿಂಗನ್ನು ಒನ್ ಬೈ ಒನ್ ನಾವು ನೋಡ್ಕೋತಾ ಹೋಗೋಣ. ದ ಕನ್ವರ್ಸೇಷನಲ್ ಟೆಸ್ಟ್. In the test, the child is placed about 20 feet from the teacher and is asked the question in a conversation voice. ಸೊ ಇಲ್ಲಿ ಸಂವಾದಾತ್ಮಕ ಪರೀಕ್ಷೆ ಅಂತ ನಾವು ಹೇಳ್ಬೋದು. ಈ ಪರೀಕ್ಷೆಯಲ್ಲಿ ಮಗುವನ್ನು ಶಿಕ್ಷಕರಿಂದ 20 ಅಡಿ ದೂರದಲ್ಲಿ ಇರಿಸಲಾಗುತ್ತೆ ಮತ್ತು ಸಂಭಾಷಣಾ ಧ್ವನಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಫ್ he cannot respond, the examiner moves closer and closer until the child can hear and respond. ಸೊ ಈ ಪ್ರತಿಕ್ರಿಯೆಯಲ್ಲಿ ಪರೀಕ್ಷಕರು ಅಂದರೆ ಎಕ್ಸಾಮಿನರು ಅಥವಾ ಟೀಚರ್ಸು ಮಗುವಿಗೆ ಎಲ್ಲಿವರೆಗೆ ಕೇಳಿಸುತ್ತೋ ಅಲ್ಲಿವರೆಗೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬರಲಿಕ್ಕೆ ಹೇಳಬೇಕು. ಅವರಿಗೆ ಯಾವ ಸ್ಟೆಪ್ಪಲ್ಲಿ ಅವರಿಗೆ ಕೇಳಿಸುತ್ತೋ ಅವ್ರನ್ನ ಅಲ್ಲೇ ಸ್ಟಾಪ್ ಮಾಡಬೇಕು. ದೆನ್ ಆರ್ಡಿನರಿ ನಾರ್ಮಲ್ ಕನ್ವರ್ಸೇಷನ್ ವಾಯ್ಸ್ ಈಸ್ ಹಾರ್ಡ್ ಅಟ್ ಟು 20 feet. ಸೊ ಸಾಮಾನ್ಯವಾಗಿ ಮಾತುಕತೆಯನ್ನು ಮಾಡುವ ಧ್ವನಿ 20 ಅಡಿವರೆಗೂ ಕೇಳದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ದ ಎಕ್ಸಾಮಿನರ್ ಕ್ಯಾನ್ ಟೆಸ್ಟ್ ಒನ್ ಇಯರ್ ದೆನ್ ಅನದರ್ ಟು ಡಿಟರ್ಮೈನ್ ದ ರಿಲೇಟಿವ್ ಅಕ್ಯೂಟಿ ಆಫ್ ಈಚ್ ಇಯರ್. ಸೊ ಇಲ್ಲಿ ಪರೀಕ್ಷಕರು ತೀಕ್ಷ್ಣತೆಯನ್ನು ನಿರ್ಧರಿಸಲು ಒಂದು ಕಿವಿಯನ್ನು ಪರೀಕ್ಷಿಸಿ ನಂತರ ಇನ್ನೊಂದು ಕಿವಿಯನ್ನು ಪರೀಕ್ಷಿಸಬಹುದು. ದಿಸ್ ಕೈಂಡ್ ಆಫ್ ಟೆಸ್ಟ್ ಈಸ್ ವೆರಿ ರಫ್ ಬಟ್ ಕ್ಯಾನ್ ಬಿ ಯೂಸ್ಡ್ ಇಫ್ ಹಿಯರಿಂಗ್ ಲಾಸ್ ಈಸ್ ಸಸ್ಪೆಕ್ಟೆಡ್. ಸೊ ಈ ರೀತಿ ಪರೀಕ್ಷೆ ತುಂಬ ಒರಟಾಗಿರುತ್ತೆ, ತುಂಬ ಇರಿಟೇಟಿಂಗ್ ಆಗಿರುತ್ತೆ. ಆದರೆ ಶ್ರವಣ ದೋಷವನ್ನು ಅನುಮಾನಾಸ್ಪದವಾಗಿದ್ದರೆ, ಶ್ರವಣ ದೋಷ ಒಂದು ಮಗುವಲ್ಲಿ ಅನುಮಾನಾಸ್ಪದವಾಗಿದ್ದರೆ ಈ ಟೆಸ್ಟನ್ನು ಬಳಸಬಹುದು. It does not tell examiner what degree of loss exists or whether it is a central conductive or neural loss. ಬಟ್ ಈ ಟೆಸ್ಟಿಂದ ಎಕ್ಸಾಮಿನರ್ಗೆ ಅಥವಾ ಇವರೇ ಯಾರು ಟೆಸ್ಟ್ ಮಾಡ್ತಾರೋ ಅವರಿಗೆ ಏನು ಗೊತ್ತಾಗಲ್ಲ ಅಂತಂದರೆ ಮಗುವಿಗೆ ಎಷ್ಟರ ಮಟ್ಟಿಗೆ ಶ್ರವಣ ದೋಷವಿದೆ ಅನ್ನೋದು ತಿಳಿಯೋಕ್ಕೆ ಆಗಲ್ಲ. Then if the child has difficulty in hearing at a 10 to 20 feet, he should be referred for an ಎಕ್ಸಾಮಿನೇಷನ್. ಸೊ ಯಾವ ಮಗು 10ರಿಂದ 20 ಅಡಿಗಳಲ್ಲಿ ಕೇಳಲು ಕಷ್ಟವಾಗುತ್ತೆ ಅಂತ ಹೇಳ್ತಾರೋ ಸೊ ಅಂಥ ಮಗುವನ್ನು ನಾವು ಪರೀಕ್ಷೆಗೆ ಒಳಪಡಿಸಬೇಕು. ನೆಕ್ಸ್ಟು ವಿಸ್ಪರ್ ಟೆಸ್ಟ್ ಅಂದರೆ ಪಿಸು ಮಾತಿನ ಒಂದು ಪರೀಕ್ಷೆ. ಸೊ ಆ್ಯಸ್ ಅ ಕನ್ವರ್ಸೇಷನ್ ಟೆಸ್ಟ್ ದ ಚೈಲ್ಡ್ ಮೇ ಬಿ ಪ್ಲೇಸ್ಡ್ 20 feet ಫ್ರಮ್ ದ ಎಕ್ಸಾಮಿನರ್ and asked to repeat 2 numbers as 2, 4 or 6, 3 presented to him in a whisper, or the examiner whispers a list of words. This test is similar to the conversation test, to that the examiner uses a whisper. So ಈ ಟೆಸ್ಟಲ್ಲಿ ಸಂಭಾಷಣೆ ಕುರಿತಂತೆ ಸಂಭಾಷಣೆ ಪರೀಕ್ಷೆಯನ್ನು ಮಗುವನ್ನು ಪರೀಕ್ಷಕರಿಂದ 20 ಅಡಿ ದೂರ ಇರಿಸಿ ನಂಬರ್ಗಳನ್ನು 2, 4 ಅಥವಾ 6, 3 ಅಂತೆ 2 ಸಂಖ್ಯೆಗಳನ್ನು ಪುನರಾವರ್ತಿಸಲು ಹೇಳಬೇಕು. ಸೊ ಅಂಥ ಸಮಯದಲ್ಲಿ ಪರೀಕ್ಷಕರು ಪದಗಳನ್ನು ಪಿಸುಗುಟ್ತಾರೆ. ಸೊ ಆ ಪರೀಕ್ಷೆಯಲ್ಲಿ ಇದರಲ್ಲಿ ಆ ಮಾತುಗಳು ಆ ಕನ್ವರ್ಸೇಷನ್ಗಳು ಏನು ಗೊತ್ತಾಗುತ್ತೋ ಮಕ್ಕಳಿಗೆ ಅವರಿಗೆ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಯಾವ ಮಕ್ಕಳು
ಅದನ್ನು ಹೇಳಲಿಕ್ಕೆ ಆಗಲ್ವೋ ಅಂತಹ ಮಕ್ಕಳಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಅರ್ಥ ಮಾಡ್ಕೋತಾರೆ. ಆ್ಯಂಡ್ ದೆನ್ ವಾಚ್ ಟಿಕ್ ಟೆಸ್ಟ್. In the watch tick test, the examiner uses a watch with a louder tick than the ordinary wrist watch has. It is brought closer and closer to the ear until the child states that he hears it. Since watch tick has a higher frequency than the voice, it enables to detect high frequency loss. This is very subjective test since the distance at which the tick can normally be heard depends on loudness of the watch. ಸೊ ಈ ವಾಚ್ ಟಿಕ್ ಪರೀಕ್ಷೆಯಲ್ಲಿ ಏನಾಗುತ್ತೆ ಅಂತಂದರೆ ಪರೀಕ್ಷಕನು ಸಾಮಾನ್ಯ ಕೈ ಗಡಿಯಾರಕ್ಕಿಂತನೂ ಜೋರಾಗಿ ಟಿಕ್ ಟಿಕ್ ಅನ್ನುವ ಗಡಿಯಾರವನ್ನು ಬಳಸುತ್ತಾರೆ. ಅಲ್ಲಿ ಮಗುವು ಅದನ್ನು ಕೇಳಿಸ್ತಾರೆ. ಸೊ ಮಗುಗೆ ಹತ್ತಿರಕ್ಕೆ ವಾಚುಗಳನ್ನು ತಗೊಂಡು ಬರ್ತಾರೆ. ಸೊ ಯಾವಾಗ ಅವನು ಅದು ಹೈ ಫ್ರೀಕ್ವೆನ್ಸಿಯನ್ನು ಲೋ ಫ್ರೀಕ್ವೆನ್ಸಿಯನ್ನು ಕಂಡು ಹಿಡಿಯಲು ಅವನು ಏಬಲ್ ಇರ್ತಾನೆ. ಸೊ ಆವಾಗ ಅವನ ಮಟ್ಟವನ್ನು ಇಲ್ಲಿ ಡಿಸೈಡ್ ಮಾಡ್ತಾರೆ. ಸೊ ಇದು ಬಹಳ ವ್ಯಕ್ತಿನಿಷ್ಠ ಪರೀಕ್ಷೆ ಆಗಿರೋದ್ರಿಂದ ಟಿಕ್ಕನ್ನು ಸಾಮಾನ್ಯವಾಗಿ ಕೇಳಬಹುದಾದ ದೂರದ ವಾಚ್ ಜೋರಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ದ ಕಾಯಿನ್ ಕ್ಲಿಕ್ ಟೆಸ್ಟ್. Like the watch tick test, the coin click test detect high frequency loss, will hear conversational voice but unable to hear coin click. ಸೊ ಇದು ಕಾಯಿನ್ ಕ್ಲಿಕ್ ಅಂದರೆ ಒಂದು ನಾಣ್ಯ ಕ್ಲಿಕ್ ಪರೀಕ್ಷೆ ಅಂತ ಹೇಳ್ಬಿಟ್ಟು ಇದು ಸಿಮಿಲರ್ ಟು ವಾಚ್ ಟಿಕ್ ಪರೀಕ್ಷೆ. ಸೊ ಇಲ್ಲಿ ಅಧಿಕ ಆವರ್ತನ ನಷ್ಟಗಳನ್ನು ಪತ್ತೆ ಮಾಡುತ್ತಾರೆ. ಏಕೆಂದರೆ ಹೆಚ್ಚಿನ ಆವರ್ತನ ಆಯೋಸ್ ಹೊಂದಿರೋ ಕೆಲವು ಮಕ್ಕಳುಗಳು ಸಂಭಾಷಣಾ ಧ್ವನಿಯನ್ನು ಕೇಳುತ್ತಾರೆ, ಆದರೆ ಈ ನಾಣ್ಯ ಕ್ಲಿಕ್ಕನ್ನು ಕೇಳೋಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಇದೆಲ್ಲ ಇನ್ಫಾರ್ಮಲ್ ಟೆಸ್ಟ್. ಆದರೆ ಫಾರ್ಮಲ್ ಟೆಸ್ಟಿಂಗ್ ದ ಮೋಸ್ಟ್ ಅಕ್ಯುರೇಟ್ ಒನ್ ಆಫ್ ದ ಟೆಸ್ಟಿಂಗ್ ಈಸ್ ವಿತ್ ದ ಎಲೆಕ್ಟ್ರಿಕಲ್ ಪ್ಯೂರ್ ಟೋನ್ ಆಡಿಯೋಮೀಟರ್ ವಿಚ್ ಪ್ರೊಡ್ಯೂಸಸ್ ಪ್ಯೂರ್ ಟೋನ್ ಆಫ್ ನೋನ್ ಇಂಟೆನ್ಸಿಟಿ ಆ್ಯಂಡ್ ಫ್ರೀಕ್ವೆನ್ಸಿ. ಸೊ ಫಾರ್ಮಲ್ ಟೆಸ್ಟಿಂಗಲ್ಲಿ ವಿದ್ಯುತ್ ಶುದ್ಧ ಟೋನ್ ಆಡಿಯೋಮೀಟರ್ ಅಂತ ಹೇಳ್ಬಿಟ್ಟು ಬಳಸ್ತಾರೆ. ಇದರಲ್ಲಿ ಶಬ್ದದ ತೀವ್ರತೆ ಮತ್ತು ಆವರ್ತನಗಳನ್ನು ಇದು ಉತ್ಪಾದಿಸುತ್ತದೆ. ಸೊ ಎಲೆಕ್ಟ್ರಿಕ್ ಪ್ಯೂರ್ ಟೋನ್ ಆಡಿಯೋಮೀಟರ್. ದಿಸ್ ಈಸ್ ಅ ಫಾರ್ಮಲ್ ಟೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ ವಿಚ್ ಮೇಜರ್ಸ್ ಬೋತ್ ಫ್ರೀಕ್ವೆನ್ಸಿ ಆ್ಯಂಡ್ ಇಂಟೆನ್ಸಿಟಿ ಆಫ್ ದ ಸೌಂಡ್. ಸೊ ಇದು ಒಂದು ಫಾರ್ಮಲ್ ಟೆಸ್ಟಿಂಗ್. ಸೊ ಇಲ್ಲಿ ಶಬ್ದದ ಆವರ್ತನ ಮತ್ತು ತೀವ್ರತೆಯನ್ನು ಅಳೆಯಲಾಗುತ್ತೆ. ಸೊ ಫ್ರೀಕ್ವೆನ್ಸಿ ಇಸ್ ದ ನಂಬರ್ ಆಫ್ ವೈಬ್ರೇಷನ್ಸ್ ಸೈಕಲ್ಸ್ ಸೆಕೆಂಡ್ ಆಫ್ ದ ಸೌಂಡ್ ವೇವ್. ಸೊ ಫ್ರೀಕ್ವೆನ್ಸಿ ಅಂದರೆ ಆವರ್ತನ ಅಂದರೆ ಧ್ವನಿ ತರಂಗದ ಕಂಪನಗಳ ಸಂಖ್ಯೆಗಳನ್ನು ಸೈಕಲ್ ವೈಸು ಸೆಕೆಂಡ್ ವೈಸು ಕೌಂಟ್ ಮಾಡ್ತಾರೆ. ದ ನಾರ್ಮಲ್ ಹಿಯರಿಂಗ್ ರೇಂಜ್ ಈಸ್ 500 to 2000 frequency. This instrument measures the intensity in the range of 10 to 100 decibels. ಸೊ ಸಾಮಾನ್ಯವಾಗಿ ಶ್ರವಣ ಶ್ರೇಣಿ 500ರಿಂದ 2000 ಇರುತ್ತೆ. ಆದರೆ ಈ ಉಪಕರಣ 10ರಿಂದ 100 ಡೆಸಿಬಲ್ ವ್ಯಾಪ್ತಿಯಲ್ಲಿ ತೀವ್ರತೆಯನ್ನು ಒಳಗೊಂಡಿರುತ್ತೆ. ಸೊ ವ್ಯಕ್ತಿಯ ಶ್ರವಣ ಶ್ರೇಣಿ ಪ್ರತಿ ಆವರ್ತನಕ್ಕೆ ಯಾವ ತೀವ್ರತೆ ಬೇಕು ಎಂದು ವ್ಯವಹರಿಸಿದಾಗ ಉಪಕರಣ ಆಡಿಯೋಗ್ರಾಮನ್ನು ನೀಡುತ್ತದೆ. ಸೊ ಇನ್ಸ್ಟ್ರೂಮೆಂಟ್ಸ್ ಗಿವ್ಸ್ ದ ಆಡಿಯೋಗ್ರಾಮ್ ಇನ್ ಡೀಲಿಂಗ್ ವಿತ್ ವಾಟ್ ಇಂಟೆನ್ಸಿಟಿ is required for each frequency for the hearing range of an individuals. So signs suggestive of deafness in infants and young children. This is not useful for assessing the hearing capacity of an infant, but assessment can be made by electrodermal and other procedures in audiology clinic. ಸೊ ಶಿಶುಗಳು ಅಥವಾ ಚಿಕ್ಕ ಮಕ್ಕಳಲ್ಲಿ ಕಿವುಡುತನವನ್ನು ಸೂಚಿಸುವ ಚಿಹ್ನೆಗಳು ಶಿಶುವಿನ ಶ್ರವಣ ಸಾಮರ್ಥ್ಯವನ್ನು ನಿರ್ಣಯಿಸಲು ಇದು ಉಪಯುಕ್ತವಲ್ಲ. ಆದರೆ ಆಡಿಯಾಲಜಿ ಚಿಕಿತ್ಸಾಲಯಗಳಲ್ಲಿ ಎಲೆಕ್ಟ್ರೋಡರ್ಮಲ್ ಮತ್ತು ಇನ್ನಿತರ ಕಾರ್ಯವಿಧಾನಗಳಿಂದ ಈ ಮೌಲ್ಯಮಾಪನವನ್ನು ಮಾಡಬಹುದು. ಸೊ ನೀವಿಲ್ಲಿ ನೋಡಬಹುದು ಕಿವಿ ಒಂದು ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ಔಟರ್ ಇಯರ್, ಇದು ಇಯರ್ ಕ್ಯಾನಲ್, ಆ್ಯಂಡ್ ಇದು ಟೆಂಪ್ರಲ್ ಬೋನ್, ಆ್ಯಂಡ್ ಇದು ಇಯರ್ ಡ್ರಮ್, ಅದೇ ನಾವು ಪರದೆ ಅಂತ ಏನು ಕೇಳ್ತೀವಿ ಅದು. ದೆನ್ ಇದು ಸ್ಟೇಪ್ಸ್, ಇದು ರೌಂಡ್ ವಿಂಡೋ, ಆ್ಯಂಡ್ ದೆನ್ ವೆಸ್ಟಿಬ್ಯೂಲ್,
ಈ ರೀತಿ ಕಿವಿಯ ಆಂತರಿಕ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸೊ ಈ ಪಿಕ್ಚರಲ್ಲಿ ನಾವು ಏನು ನೋಡ್ತೀವಿ ಅಂತ ಅಂದರೆ ಹೇಗೆ ನಾವು ಕೇಳಿಸ್ಕೊಳ್ತೀವಿ, ಹೌ ವಿ ಹಿಯರ್. ಸೊ ದ ಇಯರ್ ಚೇಂಜಸ್ ಸೌಂಡ್ ವೇವ್ಸ್ ಇಂಟು ಎಲೆಕ್ಟ್ರಿಕಲ್ ಇಂಪಲ್ಸ್ ದ ಬ್ರೈನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಸೌಂಡ್ ವೇವ್ಸ್ಗಳು ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಕಿವಿಯ ಮುಖಾಂತರ ಕ್ಯಾನಲ್ ಮುಖಾಂತರ ರೀಚ್ ಆಗುತ್ತೆ. ಸೌಂಡ್ ವೇವ್ಸ್ ಎಂಟರ್ ದ ಔಟರ್ ಇಯರ್, ಪಾಸ್ ಥ್ರೂ ದ ಆಡಿಟರಿ ಕ್ಯಾನಲ್ and burst against the eardrum, causing the vibrate. The vibration are picked by 3 tiny bones in the middle ear and then are transmitted to the fluid filled inner ear, where tiny hairs turns the vibration into electrical impulse, and these impulses travel along the auditory nerve to the brain, where we perceive them as sound. ಸೊ ಈ ರೀತಿ ನಾವು ಕೇಳಿಸ್ಕೊಳ್ತೀವಿ. ಓಕೆನಾ? ಸೊ ಇದು ಒಂದು ಇಯರ್ದು ಪಾರ್ಟ್ಸು ಆವಾಗಲೇ ನಾನು ನಿಮಗೆ ತೋರಿಸ್ದೆ. ಸೊ ಇದು ಬ್ಲಾಕೇಜ್ ಆರ್ ಅ ಡಿಫಾರ್ಮಿಟಿ ಇನ್ ದ ಮಿಡಲ್ ಇಯರ್. ಸೊ ಮಿಡಲ್ ಇಯರಲ್ಲೇ ಒಂದು ಬ್ಲಾಕೇಜ್ ಅಥವಾ ಡಿಫಾರ್ಮಿಟಿಯನ್ನು ತೋರಿಸೋ ಒಂದು ಚಿತ್ರ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಿ ದ ಕಾಸಸ್ ಆಫ್ ಹಿಯರಿಂಗ್ ಲಾಸ್ and the special education for them. So thank you, hope you all understood.